ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ಜೊತೆಲಿ ಬಂದಿದ್ದೇನೆ. ಇದು ಸಹ ತುಂಬ ಒಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಇದು ಮನೆಮದ್ದು, ಕೆಲವೊಂದು ಮನೆಮದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಕೆಲವೊಂದು ಚಿಕ್ಕ ಪುಟ್ಟ ಒಂದು ನಮಗೇನಾದರೂ ಸ್ಟಾರ್ಟ್ ಆದರೆ ನಾವು ಮನೆಯಲ್ಲೇ ಇರುವಂಥ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಯಾವ ಥರ ನಾವು ಮಾಡ್ಕೊಳ್ಬೋದು ಅಂಥೇಳಿ, ಹಾಗೆಯೇ ಕೂದಲಿನ ಆರೈಕೆ ಬಗ್ಗೆ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಖಾಲಿ ಹೊಟ್ಟೆಯಲ್ಲಿ ನಾವು ಬಿಸಿನೀರು ಕುಡಿದ್ರೆ ನಮಗೆ ಎಷ್ಟು ಒಂದು ಪ್ರಯೋಜನ ಇದೆ ಅನ್ನೋದನ್ನು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಫುಲ್ ನೋಡಿ. ದೊಡ್ಡವರೆಲ್ಲ ಹೇಳ್ತಾರಲ್ವ, ನಮ್ಮ ಆರೋಗ್ಯದ ಬೀಗದ ಕೈ ನಮ್ಮ ಕೈಯಲ್ಲೇ ಇರ್ತದೆ ಅಂಥೇಳಿ. ನಾವು ತಗೊಳ್ಳುವಂಥ ಆಹಾರ ಮತ್ತು ನಾವು ಯಾವ ಥರ ಇರ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದು ಆರೋಗ್ಯದ ಸಮಸ್ಯೆ ಬರಲಿಕ್ಕೆ ಸಹ ನಾವೇ ಕಾರಣ ಆಗ್ತೇವೆ ಕೆಲವೊಂದು ಸಲ. ಹಾಗೆಯೇ ನಾನು ಕೆಲವೊಂದು ಹೇಳ್ತಾ ಹೋಗ್ತೇನೆ ನೋಡಿ, ಇದೆಲ್ಲ ಮನೆಯಲ್ಲಿ ಇರುವಂಥದ್ದು ಮತ್ತು ಅಂಗಡಿಯಲ್ಲಿ ಸಹ ಸುಲಭವಾಗಿ ಸಿಗುವಂಥದ್ದೇ ಇದೆಲ್ಲ. ಫಸ್ಟಿಗೆ ಬಂದು ಆಮ್ಲ ಅಂದರೆ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ಇದು ಬೆನಿಫಿಟ್ ಎಲ್ಲರಿಗೂ ಸಹ ಗೊತ್ತುಂಟಲ್ವ. ಅದೇ ಆರೋಗ್ಯಕ್ಕೆ ಇದು ಒಂದು ಅಮೃತದಂತ ಹೇಳಿ ಕೆಲಸ ಮಾಡ್ತದೆ. ವಾರಕ್ಕೊಮ್ಮೆ ಆದರೂ ಇದನ್ನು ನಾವು ತಗೊಳ್ಬೇಕು, ಅದನ್ನು ಸೇವನೆ ಮಾಡ್ತಾ ಬರಬೇಕು. ಹಾಗೆ ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಸ್ವೀಟು, ಹುಳಿ ಮತ್ತು ಸ್ವಲ್ಪ ಕಹಿ ಆ ಥರ ಸಹ ಇರ್ತದೆ ತಿನ್ನಲಿಕ್ಕೆ. ತಿಂದರೆ ತುಂಬ ಒಳ್ಳೆಯದು. ನಮ್ಮ ತಲೆ ಕೂದಲಿಂದ ನಮ್ಮ ಪಾದದ ತನಕ ಸಹ ತುಂಬ ಒಂದು ಉಪಯೋಗಕ್ಕೆ ಬರುವಂಥದ್ದು ಇದೆಲ್ಲ. ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಇದು ತಿನ್ನೋದ್ರಿಂದ. ಹಾಗೆಯೇ ನಿಮಗೆ ಈಗ ತಿನ್ನಲಿಕ್ಕೆ ಬೇಡ, ಹಾಗೆ ತಿನ್ನಲಿಕ್ಕೆ ಒಂಥರ ಆಗ್ತದೆ ಅಂತೇಳಿದರೆ ನೀವು ಅದರ ಚಟ್ನಿ ಸಹ ಮಾಡಿ ತಿನ್ಬೋದು. ತುಂಬ ಒಳ್ಳೆಯದು. ಖಂಡಿತವಾಗಲೂ ಯಾರಾದರೂ ಇಷ್ಟು ತನಕ ನೀವು ಅದನ್ನು ತಿನ್ನಲಿಕ್ಕೆ ಇದಾಗ್ತದೆ ಅಂತೇಳಿದರೆ ಖಂಡಿತವಾಗ್ಲೂ ತಿನ್ನಿ. ಈಗ ಹಿಮೋಗ್ಲೋಬಿನ್ ಅಂದರೆ ರಕ್ತ ನಮ್ಮ ದೇಹದಲ್ಲಿ ಕಮ್ಮಿ ಉಂಟಂತೇಳಿದರೆ ಬೀಟ್ರೂಟನ್ನು ಆದಷ್ಟು ನಾವು ಯೂಸ್ ಮಾಡಬೇಕು. ವಾರಕ್ಕೆ ಒಂದು 2 ಸಲ ಆದರೂ ಅದರ ಪಲ್ಯ ತಿನ್ನಿ, ಅಥವಾ ಅದರ ಜ್ಯೂಸ್ ಮಾಡಿ ಕುಡೀರಿ, ಅಥವಾ ಹಸಿ ಹಾಗೆಯೇ ಸಲಾಡ್ ಟೈಪಲ್ಲಿ ಸಹ ನೀವು ಇದನ್ನು ತಿನ್ಬೋದು. ಆಗ ಹೊಸ ಇದು ರಕ್ತ ಸಹ ನಮ್ಮ ದೇಹದಲ್ಲಿ ಉತ್ಪನ್ನ ಆಗ್ತದೆ ಇದೆಲ್ಲ ತಿನ್ನೋದ್ರಿಂದ. ಮತ್ತು ಈ ರಕ್ತ ಕಮ್ಮಿ ಆಗೋದ್ರಿಂದ ಕೆಲವೊಂದು ಕಾಯಿಲೆ ಸಹ ನಮಗೆ ಸ್ಟಾರ್ಟ್ ಆಗ್ತದಲ್ವ, ಅದು ಸಹ ನಾವು ಸ್ಟಾಪ್ ಮಾಡ್ಬೋದು ಇದನ್ನೆಲ್ಲ ತಿಂತಾ ಬಂದರೆ. ಅಂದರೆ ಅಂಥ ಒಂದು ಸಮಸ್ಯೆಯಿಂದ ಸಹ ನಾವು ದೂರ ಆಗ್ತೇವೆ. ಕೆಲವೊಬ್ಬರಿಗೆ ತಲೆಯಲ್ಲಿ ಇರ್ತದೆ ಅಂತ ಹೇಳಿದರೆ ತುಪ್ಪ ತಿಂದರೆ ಎಲ್ಲ ವೆಯ್ಟ್ ಜಾಸ್ತಿ ಅಂದರೆ ತೂಕ ಜಾಸ್ತಿ ಆಗ್ತದೆ ಅಂತೇಳಿ. ಖಂಡಿತವಾಗ್ಲೂ ಇಲ್ಲ. ತುಪ್ಪ ಅಂತೂ ಮಕ್ಕಳಿಂದ ಹಿಡಿದು ಏಜ್ ಆದವರಿಗೂ ಸಹ, ಅಂದರೆ ವಯಸ್ಸಾದವರಿಗೂ ಸಹ ತುಪ್ಪ ಕೊಡಲೇಬೇಕಾಗ್ತದೆ. ಪ್ರತಿದಿನ 1 ಸ್ಪೂನಷ್ಟು, ಜಾಸ್ತಿ ಅಲ್ಲ, 1 ಸ್ಪೂನಷ್ಟಾದರೂ ತುಪ್ಪ ನಮ್ಮ ದೇಹದ ಒಳಗಡೆ ಹೋಗಬೇಕು. ಮತ್ತು ತುಪ್ಪ ತಿನ್ನೋದ್ರಿಂದ ಈಗ ಏಜ್ ಆದಾಗೆ ನಮ್ಮ ಸ್ಕಿನ್ನೆಲ್ಲ ಇದಾಗ್ತದಲ್ಲ, ಹಾಗೆ ಸಹ ಆಗೋದು ಕಮ್ಮಿ ಆಗ್ತಾ ಹೋಗ್ತದೆ. ಸ್ವಲ್ಪ ಮತ್ತು ಸ್ಕಿನ್ ಸಹ ಸ್ವಲ್ಪ ಗ್ಲೋ ಆಗ್ತದೆ ತುಪ್ಪ ತಿನ್ನೋದ್ರಿಂದ. ಅದೆಲ್ಲದಕ್ಕಿಂತ ನಮ್ಮ ಈ ಜಾಯಿಂಟ್ ಪೇನ್ ಎಲ್ಲ ಇರ್ತದಲ್ಲ, ಅದು ಸ್ವಲ್ಪ ಕಮ್ಮಿ ಆಗ್ತದೆ ತುಪ್ಪ ತಿನ್ನೋದ್ರಿಂದ. ವೆಯ್ಟ್ ಗೇನ್ ಆಗೋದಿಲ್ಲ. ಖಂಡಿತವಾಗ್ಲೂ ನೀವು ತುಪ್ಪನ 1 ಸ್ಪೂನಷ್ಟಾದರೂ ತಿಂತಾ ಬನ್ನಿ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಇದನ್ನು ತಿನ್ಬೋದು. ಇನ್ನು ಮಕ್ಕಳಿಂದ ದೊಡ್ಡವ್ರ ತನಕ ಸಹ ಇದು ಅಲರ್ಜಿದೊಂದು ಪ್ರಾಬ್ಲಮ್ ತುಂಬ ಇರ್ತದಲ್ವ. ಅದಕ್ಕೆ ಮನೆ ಮದ್ದು ಅಂತೇಳಿದ್ರೆ ನೋಡಿ, ಎಲ್ಲರ ಮನೇಲಿ ಸಹ ಹಾಲು ಇರ್ತದಲ್ವ, ಹಾಲನ್ನು ನೀವು ಕಾಯಿಸಿ ಈಗ ಮಕ್ಕಳಿಗೆ ಅಥವಾ ನೀವೇ ಕುಡಿಯೋದಿದ್ರೆ ಸಹ ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ ಸಹ ಹಾಕಿ ನೀವು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಹಾಲು ಬಿಸಿ ಮಾಡಿ ನಂತರ ನೀವು ಕುಡೀರಿ. ಇದರಿಂದ ಅಲರ್ಜಿ ಸಮಸ್ಯೆ ಕಮ್ಮಿ ಆಗ್ತದೆ. ಅಲರ್ಜಿ ಅಂತೇಳಿದರೆ ಸೀನ್ ಬರೋದು ಅಥವಾ ಶೀತ ಮತ್ತು ಒಂಥರ ಇದು ತುರ್ಕೆ ಎಲ್ಲ ಸ್ಟಾರ್ಟ್ ಆಗ್ತದೆ ನೋಡಿ, ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಗೊತ್ತಾಯ್ತಲ್ಲ. ಹಾಲಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಿ ನೀವು ಸ್ವಲ್ಪ ಬಿಸಿ ಮಾಡಿ ಮತ್ತು ಅದನ್ನು ಕುಡಿಯಿರಿ ರಾತ್ರಿ. ಅದರಿಂದ ಇಷ್ಟೆಲ್ಲ ಪ್ರಯೋಜನ ಉಂಟು ನೋಡಿದ್ರಲ್ಲ. ಇದಂತೂ ಪ್ರತಿಯೊಂದು ವಿಡಿಯೋದಲ್ಲಿ ಸಹ ಹೇಳ್ತೇನೆ ಮೆಂತ್ಯ ಬಗ್ಗೆ. ಮೆಂತ್ಯ ನಿಮಗೆ ನೆನೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಮೆಂತ್ಯನ ಪುಡಿಯನ್ನು ಸಹ ಮಾಡಿ ಇಟ್ಕೊಳ್ಬೋದು. ದಿನ ಬೆಳಿಗ್ಗೆ 1 ಚಮಚ ಮೆಂತ್ಯ ಪುಡಿಯನ್ನು ತಿನ್ನೋದ್ರಿಂದ ಡಯಾಬಿಟಿಕ್ ಅಂತೂ ಕಂಟ್ರೋಲ್ ಇರ್ತದೆ. ಹಾಗೆಯೇ BP ಸಹ ಕಂಟ್ರೋಲ್ ಇರ್ತದೆ. ಮತ್ತು ಗ್ಯಾಸ್ಟ್ರಿಕ್ ಅಥವಾ ಎಸಿಡಿಟಿ ಪ್ರಾಬ್ಲಮ್ ಇದ್ದರೂ ಸಹ ಹೊರಟೋಗ್ತದೆ. ಮತ್ತು ನೀವೆಂತ ಮಾಡಿ ಅಂತೇಳಿದರೆ, ಹಾಗೆ ತಿನ್ನಲಿಕ್ಕೆ ನಿಮಗೆ ಬೇಸರ ಆದರೆ ಮಜ್ಜಿಗೆಯಲ್ಲಿ ಸಹ ನೀವು ಒಂದು ಅರ್ಧ ಸ್ಪೂನಷ್ಟು ಇದು ಮೆಂತ್ಯ ಹುಡಿಯನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸಹ ನೀವು ಕುಡಿಬೋದು. ಸ್ವಲ್ಪ ಉಪ್ಪು, ಜಾಸ್ತಿ ಅಲ್ಲ, ಉಪ್ಪು ಸಹ ಚೂರು ಹಾಕ್ಕೊಳ್ಬೇಕು. ಹಾಗೆ ತೊಗೊಳ್ತಾ ಬರೋದ್ರಿಂದ ಸಹ ಹೆಲ್ತಿಗೆ ತುಂಬ ಒಳ್ಳೆಯದು. ಇದೆಲ್ಲ ನಿಮಗೆ ಒಂದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಆಮೇಲೆ ಮೆಂತ್ಯದ ಇನ್ನೊಂದು ಪ್ರಯೋಜನ ಹೇಳಿದರೆ, ಕೆಲವೊಮ್ಮೆ ನಮಗೆ ವಾಮಿಟ್ ಬಂತಾರೆ ಅಂದರೆ ವಾಕರಿಕೆ
ಬರೋದಿಲ್ಲ ಅಂದರೆ ಬಂದ ಹಾಗೆ ಆಗ್ತದೆ ನೋಡಿ. ಮತ್ತು ತಲೆನೋವು, ಆಮೇಲೆ ಹೊಟ್ಟೆ ನೋವು ಅಂಥದ್ದೆಲ್ಲ ಇರುವಾಗ ಒಂದು 2 ಚಮಚ ಮೆಂತೆ ಮತ್ತು ಸ್ವಲ್ಪ ಓಮದ ಕಾಳು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಅಥವಾ ಜೀರಿಗೆನ ಅಥವಾ ಸೋಂಪಿನ ಕಾಳು ಅಂಥದ್ದೆಲ್ಲ ಹಾಕಿ ನೀವು ಮೆಂತೆ ಜೊತೆಲಿ ಅಂಥದ್ದೆಲ್ಲ ಹಾಕಿ ನೀವು ಕಷಾಯ ಮಾಡಿ ಕುಡಿಯೋದ್ರಿಂದ, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಕುಡಿಬೇಕು. ಕುಡಿಯೋದ್ರಿಂದ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಅಂದರೆ ಗ್ಯಾಸ್ಟ್ರಿಕ್ ಎಸಿಡಿಟಿಯಿಂದ ಸಹ ಒಮ್ಮೆ ನಮಗೆ ವಾಮಿಟ್ ಬಂದಾಗೆ ಆಗ್ತದೆ, ತಲೆನೋವು ಬರ್ತದೆ, ಹೊಟ್ಟೆ ನೋವು ಬರ್ತದಲ್ಲ, ಇದು ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ. ಮತ್ತು ಈ ಎಳ್ಳಲ್ಲಿ ಸಹ ಕಪ್ಪೆಳ್ಳು ತುಂಬ ಒಳ್ಳೆಯದು. ನಮಗೆ ಕ್ಯಾಲ್ಸಿಯಮ್ ಆಗಲಿ ಅಂಥದ್ದೆಲ್ಲ ಒಂದು ಐರನ್ ಕಂಟೆಂಟ್ ಅಂಥದ್ದೆಲ್ಲ ಒಂದು ಪ್ರಾಬ್ಲಮ್ ಇರುವಾಗ ಈ ಎಳ್ಳು ಅಂಥದ್ದೆಲ್ಲ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗ್ತದೆ. ಮತ್ತು ಪ್ರೋಟೀನ್ ಸಹ ತುಂಬ ಉಂಟು ಇದರಲ್ಲಿ. ಇದು ಹಾರ್ಟಿದ್ದು ಸಹ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಅದು ಸಹ ಕಂಟ್ರೋಲ್ ಇರ್ತದೆ. ನೀವು ಇದನ್ನು ತಿನ್ನೋದ್ರಿಂದ ಅದಂತಲ್ಲ, ನಮ್ಮ ಕೂದಲಾಗಲಿ ಮತ್ತು ನಮ್ಮ ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದಿದು. ಅದು ಅಲ್ಲದೆ ನಮ್ಮ ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು. ಅದರಲ್ಲಂತೂ ಈ ಚಳಿಗಾಲ ಸ್ಟಾರ್ಟ್ ಆಗಿದೆ. ಈ ಚಳಿಗಾಲದಲ್ಲಿ ನಾವು ಆದಷ್ಟು ಎಳ್ಳನ್ನು ತಿನ್ನೋದು ತುಂಬ ಒಳ್ಳೆಯದು. ಇದು ಪೇನಿಗೆಲ್ಲ ತುಂಬ ಒಳ್ಳೆಯದು ಎಳ್ಳು. ನೋಡಿ, ನಾವೀಗ ಸಂಕ್ರಾಂತಿ, ಜನವರಿಲಿ ಸಂಕ್ರಾಂತಿ ಬರುವಾಗ ಎಳ್ಳಿದು ಜಾಸ್ತಿ ನಾವು ಮಾಡ್ತೇವಲ್ವ, ಎಳ್ಳುಂಡೆ ಅಂಥದ್ದೆಲ್ಲ ಮಾಡ್ತೇವೆ ನೋಡಿ. ಅದಕ್ಕೆ ಹೇಳಿದ್ದು, ಈ ಚಳಿಗಾಲ ಸ್ಟಾರ್ಟ್ ಆಗುವಾಗ ಎಳ್ಳಿದು ಜಾಸ್ತಿ ನಾವು ಯೂಸ್ ಮಾಡ್ತಾ ಬರ್ಬೋದು. ಅದರಲ್ಲಿ ಕಪ್ಪೆಳ್ಳು ತುಂಬ ಒಳ್ಳೆಯದು, ಆದಷ್ಟು ಯೂಸ್ ಮಾಡಿ. ಅಂದರೆ ತುಂಬ ಸಾಲ, ಅಂದರೆ ಹೀಟ್ ಬಾಡಿಯವರಿಗೆ ಸಹ ತುಂಬ ಹೀಟ್ ಆಗ್ತಂತ ಹೇಳ್ತಾರೆ. ಹಾಗಾಗಿ ಜಾಸ್ತಿ ಅಲ್ಲ, ಒಂದು ಅರ್ಧ ಟೀ ಸ್ಪೂನ 1 ಟೀ ಸ್ಪೂನಷ್ಟು ಯೂಸ್ ಮಾಡೋದು ಒಳ್ಳೆಯದು. ಇನ್ನು ಶುಂಠಿ ಸಹ ಎಲ್ಲ ರೀತಿಯಲ್ಲಿ ಸಹ ನಮಗೆ ಒಳ್ಳೆಯದೇ. ಶುಂಠಿ ನಾವು ಟೀಯಲ್ಲಿ ಹಾಕಿ ಕುಡಿಬೋದು, ಇಲ್ಲ ಶುಂಠಿ ಚಟ್ನಿ ಮಾಡ್ಕೊಳ್ಬೋದು, ಅಥವಾ ಚಿಕ್ಕದ ಪೀಸು, ಜಾಸ್ತಿ ಅಲ್ಲ, ಬೆಳಿಗ್ಗೆ ನಾವು ಒಂದು ಇಷ್ಟು ಸಣ್ಣ ಪೀಸಷ್ಟು ತಿಂದು ಸ್ವಲ್ಪ ಬಿಸಿನೀರು ಕುಡಿದ್ರೆ ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು. ಆಮೇಲೆ ಶೀತ ಅಂಥದ್ದು ಏನಿದ್ರೂ ಸಹ ಅದರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನಿಮಗೆ ಕೊತ್ತಂಬರಿ ಕಾಳಿದು ಕಷಾಯ ಎಲ್ಲ ಬೇಡ ಅಂತೇಳಿದರೆ ಹಾಗೆಯೇ ನೀವು ಸ್ವಲ್ಪ ಕೊತ್ತಂಬರಿ ಹುರಿದೇ ಇಡ್ತೀವ್ರಲ್ಲ, ಇಲ್ಲ ಹಸಿ ತಿಂದರೂ ಸಹ ತೊಂದರೆ ಇಲ್ಲ. ಸ್ವಲ್ಪ ನೀರು ಕುಡಿಯೋಕ್ಕಿಂತ ಮೊದಲು ಚೂರು ಅದನ್ನು ಬಾಯಲ್ಲಿ ಹಾಕಿ ಅಗ್ದು ನಂತರ ನೀವು ಬಿಸಿನೀರು ಕುಡಿಯಿರಿ. ಅದರಿಂದ ಸಹ ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಅಥವಾ ತೇಗು ಬರ್ತದಲ್ಲ, ತುಂಬ ಹುಳಿ ತೇಗು ಅಂಥದ್ದೆಲ್ಲ ಬರ್ತದೆ ನೋಡಿ. ಆ ಟೈಮಲ್ಲಿ ನೀವು ಈ ಥರ ಕೊತ್ತಂಬರಿನ ತಿನ್ನೋದ್ರಿಂದ ಸಹ ಅದು ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ಇದನ್ನು ಸಹ ನೀವು ಯೂಸ್ ಮಾಡಿ ನೋಡ್ಬೋದು. ಈಗ ನಾನು ಹೇಳಿದ್ರಲ್ಲಿ ನಿಮಗೆ ಯಾವುದೂ ಸಹ ಸೈಡ್ ಎಫೆಕ್ಟ್ ಇಲ್ಲ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡ್ಬೋದು. ಇನ್ನು ಹಸಿ ಬೆಳ್ಳುಳ್ಳಿ ತಿನ್ನೋದು ಸಹ ತುಂಬ ಒಳ್ಳೆಯದಂತ ಹೇಳ್ತಾರೆ. ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದು ಸಹ ತುಂಬ ಒಳ್ಳೆಯದು. ಅಂದರೆ ಒಬ್ಬೊಬ್ಬರಿಗೆ ಬೆಳ್ಳುಳ್ಳಿ ಆಗೋದಿಲ್ಲ. ಇದು ಅಂತೇಳಿದರೆ ಈಗ ಮೂಲವ್ಯಾಧಿ ಫೈಲ್ಸ್ ಪ್ರಾಬ್ಲಮ್ ಇರ್ತದೆ ನೋಡಿ, ಅಂಥವರಿಗೆ ಬೆಳ್ಳುಳ್ಳಿ ಅಷ್ಟು ಒಳ್ಳೆಯದಲ್ಲ. ಆದರೆ ಹೆಲ್ತಿಗೆ ಒಳ್ಳೆಯದೌದು, ಆದರೆ ಅದು ಸ್ವಲ್ಪ ಫೈಲ್ಸ್ ಇದ್ದರೆ ಜಾಸ್ತಿ ಆಗ್ತದೆ ನೋವು ಎಲ್ಲ, ಮತ್ತು ಮೋಷನ್ ಗಟ್ಟಿ ಆಗ್ತದೆ. ಹಾಗಾಗಿ ಅಂದರೆ ಇದು ಹೆಲ್ತಿಗೆ ತುಂಬ ಬೆನಿಫಿಟ್ ಉಂಟು. ಅದರಲ್ಲೂ ಸಹ ಸ್ವಲ್ಪ ಈ ಥರ ಪ್ರಾಬ್ಲಮ್ ಇದ್ದವರಿಗೆ ಸ್ವಲ್ಪವೇ ತಿನ್ನಿ, ಜಾಸ್ತಿ ಅಂದರೆ ಡೈಲಿ ಎಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ಇದು ತಿನ್ನೋದ್ರಿಂದ ನಮಗೆ BP ಕಂಟ್ರೋಲಲ್ಲಿ ಬರ್ತದೆ. ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಇದ್ದರೆ, ಅಂದರೆ ಕೊಬ್ಬೆಲ್ಲ ಇದ್ದರೆ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ನಮ್ಮ ವೆಯ್ಟ್ ಸಹ ಲಾಸ್ ಆಗ್ತಾ ಹೋಗ್ತದೆ ಎಲ್ಲ ತಿನ್ನೋದ್ರಿಂದ. ಹಾಗಾಗಿ ನಿಮ್ಗೆ ಈ ಥರದ್ದೆಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಡೈಲಿ ಒಂದೊಂದು ಬೆಳ್ಳುಳ್ಳಿಯ ಅಥವಾ ವಾರಕ್ಕೆ 1-2 ಸಲ 3 ಸಲ ಆ ಥರ ಸಹ ನೀವು ಅದನ್ನು ತಿನ್ಬೋದು. ಒಬ್ಬರು ಸ್ವಲ್ಪ ತುಪ್ಪದಲ್ಲಿ ಸಹ ಹುರಿದು ತಿಂತಾರೆ, ಹಾಗೆ ಸಹ ತಿಂತಾರೆ. ಕೆಲವೊಬ್ಬರು ಚಟ್ನಿಯಲ್ಲಿ ಜಾಸ್ತಿ ಬೆಳ್ಳುಳ್ಳಿನೇ ಹಾಕಿ ಅದನ್ನು ಸಹ ತಿಂತಾರೆ. ನಿಮಗೆ ಹೇಗೆ ತಿಂದರೆ ಒಳ್ಳೇದು ಅನಿಸ್ತದೆ ಆ ಥರ ನೀವು ತಿನ್ಬೋದು. ಆದರೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಒಳ್ಳೇದಂತ ಹೇಳ್ತಾರೆ. ನೋಡಿ ನಿಮ್ಮ ಹೆಲ್ತಿಗೆ ಹೇಗೆ ಆಗ್ತದಂತೇಳಿ. ಇನ್ನೊಂದು ನೋಡಿ, ನಮ್ಮ ಈ ಸ್ಕಿನ್ನಿಗೆ ಮತ್ತು ಕಣ್ಣಿಗೆ ಎಲ್ಲ ರೀತಿಯಲ್ಲಿ ಸಹ ಒಂದು ಒಳ್ಳೇದಂತ ಹೇಳಿದರೆ ಕ್ಯಾರೆಟ್ ನಮ್ಮ ಸ್ಕಿನ್ದು ಸುಕ್ಕನ್ನು ಸ್ವಲ್ಪ ಕಮ್ಮಿ ಮಾಡ್ತದೆ. ಮತ್ತು ನಮ್ಮ ಕಣ್ಣಿನ ದೃಷ್ಟಿಗೆ ಸಹ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗಂತೂ ಈ ಕ್ಯಾರೆಟ್ ಜ್ಯೂಸು ಅಂಥದ್ದೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ಅದು ಅಂತ ಹೇಳಿದರೆ ನೀವು ಈ ಕ್ಯಾರೆಟ್ ತಿನ್ನೋದ್ರಿಂದ ಇನ್ನೊಂದು ಹೇಳಿದರೆ ದೊಡ್ಡವಾದ ಒಂದು ಕಾಯಿಲೆ, ಕ್ಯಾನ್ಸರ್ನಂಥ ಒಂದು ಕಾಯಿಲೆ ಸಹ ನಾವು ಸ್ವಲ್ಪ ಅದರಿಂದ ಸ್ವಲ್ಪ ದೂರ ಇರ್ಬೋದು. ಇನ್ನು ತುಂಬ ಕೂದಲು ಉದುರ್ತಾ ಉಂಟು, ಕೂದಲು ತುಂಬ ತೆಳ್ಳಗುಂಟು, ಸ್ವಲ್ಪ ದಪ್ಪ ಆಗಬೇಕು ಮತ್ತು ಹೇರ್ ಗ್ರೋತ್ ಆಗಬೇಕು ಅನ್ನುವರು, ಈ ನಿಮ್ಮ ಮನೇಲಿ ದಾಸವಾಳದ ಹೂವಿದ್ದರೆ ಆ ತೆಂಗಿನ ಎಣ್ಣೆಯಲ್ಲಿ ಆ ದಾಸವಾಳದ್ದು ಕೆಂಪು ದಾಸವಾಳ ಸಿಕ್ಕಿದರೆ ಒಳ್ಳೆಯದು. ಕೆಂಪು ದಾಸವಾಳ ಹೂವನ್ನು ತಂದು ನೀವು ಕ್ಲೀನಾಗಿ ಅದನ್ನು ತೊಳೆದು ಮತ್ತು ಒರೆಸಿ ಆಮೇಲೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತೀರಲ್ಲ, ಬಿಸಿ ಮಾಡುವಾಗ ನೀವು ಈ ದಾಸವಾಳದ ಹೂವನ್ನು ಅದರಲ್ಲಿ ಎಸಳನ್ನು ಹಾಕಿ ನೀವು ಸ್ವಲ್ಪ ಕುದಿ ತರಿಸಿ ತಣ್ಣಗಾದಮೇಲೆ ನೀವು ನೆತ್ತಿಯಿಂದ ತುದಿ ತನಕ ಹಚ್ಚಿ ಅದನ್ನು ಬಿಟ್ಬಿಡಿ ಸ್ವಲ್ಪ ಹೊತ್ತು. ಅದರ ನಂತರ ನೀವು ತಲೆ ವಾಶ್ ಮಾಡೋದು ಅಥವಾ ಓವರ್ನೈಟ್ ಸಹ ಇಟ್ಕೊಳ್ಬೋದು. ಹೀಗೆ ಮಾಡ್ತಾ ಬರೋದ್ರಿಂದ ಸ್ವಲ್ಪ ತಂಪಾಗ್ತದೆ, ನೆತ್ತಿಗೆ ಹಾಕೋದ್ರಿಂದ ಸ್ವಲ್ಪ ತಂಪಾಗ್ತದೆ.
ಹಾಗೆಯೇ ಕೂದಲು ಉದುರೋದು ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ಹೇರ್ ಗ್ರೋತ್ ಸಹ ಆಗ್ತದೆ. ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಇನ್ನು ಒಬ್ಬೊಬ್ಬರಿಗೆ ಜ್ವರ ಬರ್ತಾ ಇರ್ತದಲ್ಲ, ಈಗ ಟ್ಯಾಬ್ಲೆಟ್ ತೊಗೊಂಡ ನಂತರ ಸ್ವಲ್ಪ ಕಮ್ಮಿ ಆಗ್ತದೆ, ಪುನಃ ಬರ್ತದೆ. ಆ ಟೈಮಲ್ಲಿ ನೀವು ನಿಮ್ಮ ಎಲ್ಲರ ಮನಸ್ಸಿಗೆ ಈ ತುಳಸಿ ಇದ್ದೇ ಇರ್ತದೆ, ತುಳಸಿ ಎಲೆ ಇರ್ತದಲ್ಲ, ಆ ತುಳಸಿ ಎಲೆಯನ್ನು ನೀವು ಅದರ ರಸ ತಗೊಳ್ಳಿ. ರಸ ತೆಗೆದು ಅದರಲ್ಲಿ ಸ್ವಲ್ಪ ಜೇನುತುಪ್ಪನ ಬೆರೆಸಿ ನೀವು ಅದನ್ನು ಒಂದು 2 ಸಲ ನೀವು ತೊಗೊಳ್ಬೋದು. ಇದರಿಂದ ಸ್ವಲ್ಪ ಜ್ವರ ಕಮ್ಮಿ ಆಗ್ತದೆ. ಇದರಿಂದ ಸಹ ಸೈಡ್ ಎಫೆಕ್ಟ್ ಇಲ್ಲ. ಈಗ ತುಳಸಿ ಎಲೆ ಆಗಲಿ ಜೇನುತುಪ್ಪ ಆಗಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ಯಾಕಂತೇಳಿದರೆ ಜೇನುತುಪ್ಪ ನಮ್ಮ ಥ್ರೋಟಿಗೆ ಸಹ ಒಳ್ಳೆಯದು, ಆಮೇಲೆ ತುಳಸಿ ನಮ್ಮ ಇದಕ್ಕೆ ಥ್ರೋಟಿಗೆ ಸಹ ಒಳ್ಳೆಯದು, ಶೀತಕ್ಕೆ, ಅಲರ್ಜಿಗೆ ಎಲ್ಲದಕ್ಕೆ ಸಹ ತುಂಬ ಒಳ್ಳೆಯದು ತುಳಸಿ ಎಲೆ. ಹಾಗಾಗಿ ಇದು ಎರಡನ್ನು ನೀವು ಮಿಶ್ರಣ ಮಾಡಿ ತೊಗೊಳ್ಬೋದು. ನಂತರ ಇದು ಬೆಚ್ಚಗಿನ ಹಾಲಲ್ಲಿ ಕಾಳುಮೆಣಸಿನ ಪುಡಿ ಉಂಟಲ್ಲ, ಅದರ ನಂತರ ನೀವು ಬೆಚ್ಚಗಿನ ಹಾಲು ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಸಹ ಥ್ರೋಟು ಒಂಥರ ತುರಿಕೆ ಥರ ಬರ್ತದಲ್ಲ, ಥ್ರೋಟಲ್ಲಿ ಗಂಟಲು ತುರಿಕೆ, ಅದು ಕಮ್ಮಿ ಆಗ್ತದೆ. ಸ್ವಲ್ಪ ಜ್ವರ ಇದ್ದರೆ ಸಹ ಕಮ್ಮಿ ಆಗ್ತದೆ, ಶೀತ ಸಹ ಕಮ್ಮಿ ಆಗ್ತದೆ, ಕೆಮ್ಮು ಕಮ್ಮಿ ಆಗ್ತದೆ. ಹೀಗೆ ಮಾಡ್ತಾ ಬರೋದ್ರಿಂದ ಸಹ ತುಂಬ ಒಂದು ಇದಾಗ್ತಾ ಹೆಲ್ತಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಬರ್ತದೆ. ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಅವರಿಗೆ ಪೇನು ಅಂದರೆ ಈಗ ಬೆನ್ನು ನೋವಾಗಲಿ, ಕೈ ನೋವು, ಎಲ್ಲಿ ನೋವಿದ್ರೂ ಸಹ, ಈಗ ಕಾಲು ಗಂಟು ನೋವಾಗಲಿ ಆ ಥರ ಎಲ್ಲ ಇರುವಾಗ ನೀವು ಈ ಕರ್ಪೂರ ಉಂಟಲ್ಲ, ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿ ನಂತರ ತೆಂಗಿನೆಣ್ಣೆಯಲ್ಲಿ ನೀವು ಇದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ ಅದನ್ನು ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು ಅದನ್ನು ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು. ಜೋರಾಗಿ ಎಂಥದೇ ನೋವಿರಲಿ ಅದನ್ನು ಜೋರಾಗಿ ಪ್ರೆಸ್ ಮಾಡಿ ನೀವು ಅದನ್ನು ಮಸಾಜ್ ಮಾಡಬಾರ್ದು. ಎಂಥದೇ ನೋವಿದ್ರೂ ಸಹ ಸ್ವಲ್ಪ ಲೈಟಾಗಿ ಹಚ್ಚಿ ಅದನ್ನು ನೀವು ಮಸಾಜ್ ಮಾಡ್ತಾ ಬನ್ನಿ. ಇದರಿಂದ ನೋವು ಕಮ್ಮಿ ಆಗ್ತಾ ಹೋಗ್ತದೆ. ಅದರಲ್ಲೂ ಈಗ ಚಳಿಗಾಲದಲ್ಲಿ ಜಾಸ್ತಿ ಅಲ್ವ ನೋವು, ಅದಕ್ಕೆ ನಾನು ಹೇಳ್ತಾ ಇರೋದು. ಆದಷ್ಟು ನಾನೀಗ ಚಳಿಗಾಲದಲ್ಲಿ ನಿಮಗೆ ಯಾವ ಥರ ಬೇಕಂತೇಳಿ ಅದೇ ಥರ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ಆಮೇಲೆ ಡೈಜೆಷನಿಗೆ ಇನ್ನೊಂದು ಅಂತೇಳಿದರೆ, ಈಗ ಸೋಂಪಿನ ಕಾಳು ಮತ್ತು ಕಲ್ಸಕ್ಕರೆಯನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ, ಊಟ ಆದ ನಂತರ ತಿನ್ನೋದ್ರಿಂದ ಡೈಜೆಷನ್ ಕರೆಕ್ಟಾಗಿ ಆಗ್ತದೆ. ಮತ್ತು ಹುಳಿ ತೇಗುವಂಥದ್ದೆಲ್ಲ ಬರೋದು ಸಹ ಸ್ವಲ್ಪ ಕಮ್ಮಿ ಆಗ್ತದೆ. ಅದರ ನಂತರ ನಿಮಗೆ ಸೋಂಪಿನ ಕಾಳು ಬೇಡ ಅಂತೇಳಿದರೆ ಜೀರಿಗೆ ಮತ್ತು ಸ್ವಲ್ಪ ಸಕ್ಕರೆ ಅದನ್ನು ಸಹ ನೀವು ತಿನ್ಬೋದು. ಸಕ್ಕರೆ ಬೇಡ ಹೇಳಿದ್ರೆ ಖಾಲಿ ಜೀರಿಗೆಯನ್ನು ಸಹ ನೀವು ತಿನ್ಬೋದು. ಇದರಿಂದ ಸಹ ಡೈಜೆಷನ್ ಪ್ರಾಬ್ಲಮ್ಮು ಕರೆಕ್ಟಾಗಿ ಆಗ್ತದೆ. ಮತ್ತು ಹೊಟ್ಟೆ ನೋವು ಏನಾದರೂ ಇದ್ದರೂ ಸಹ ಅದರಿಂದ ಸ್ವಲ್ಪ ಕಮ್ಮಿ ಆಗ್ತದೆ. ಕೆಲವೊಂದು ಇದುಂಟಲ್ಲ ಫುಡ್ಡು, ತರಕಾರಿ ಆಗಲಿ ನಾನ್ ವೆಜ್ ಆಗಲಿ ಯಾವುದಾದ್ರೂ ಒಟ್ಟಿಗೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಈಗ ಸೋರೆಕಾಯಿ, ಅದ್ರ ಜೊತೆಲಿ ಮೊಟ್ಟೆ ಅಂಥದ್ದೆಲ್ಲ ತಿನ್ನಬಾರ್ದು. ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಜಾಸ್ತಿ ಮಾಡ್ತದೆ, ಅಂದರೆ ಡೈಜೆಷನ್ ಕರೆಕ್ಟಾಗಿ ಆಗೋದಿಲ್ಲ. ಸೋರೆಕಾಯಿ ತಿನ್ನುವಾಗ ನೀವು ಮೊಟ್ಟೆಯನ್ನು ಯೂಸ್ ಮಾಡಬೇಡಿ. ಅದರ ನಂತರ ಈ ಮೀನು ತಿಂದು ಕೆಲವೊಬ್ಬರೆಲ್ಲ ಹಾಲೆಲ್ಲ ಕುಡಿತಾರೆ, ಹಾಲು ಸಹ ಕುಡಿಬಾರ್ದು. ಈ ಫಿಶ್ ಎಲ್ಲ ತಿಂದರೆ ಹಾಲು ಕುಡಿಲಿಕ್ಕೆ ಹೋಗಬಾರ್ದು. ಅದರಿಂದ ಅಲರ್ಜಿ ಸ್ಟಾರ್ಟ್ ಆಗ್ತದೆ, ಸ್ಕಿನ್ ಅಲರ್ಜಿ ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತು ಒಬ್ಬೊಬ್ಬರಿಗೆ ಮಾತ್ರ, ಎಲ್ಲರಿಗೆ ಸಹ ಅಲ್ಲ, ಈ ಚಿಕನ್ ತಿಂದು ಮಟನ್ ತಿಂದು ಅದ್ರ ಜೊತೆ ಮೀನೆಲ್ಲ ತಿಂದರೆ ಅದು ಸಹ ಕೆಲವೊಬ್ಬರಿಗೆ ಅಲರ್ಜಿ ಆಗ್ತದೆ. ನೀವು ನೋಡಿಕೊಂಡು ತಿನ್ನಿ. ಒಬ್ಬೊಬ್ಬರಿಗೆ ಏನಾಗೋದಿಲ್ಲ, ಅದೆಲ್ಲ ಮಿಕ್ಸ್ ಮಾಡಿ ತಿಂದರೆ ಒಬ್ಬರಿಗೆ ಏನಾಗೋದು, ಒಬ್ಬೊಬ್ಬರಿಗೆ ಮಾತ್ರ ಅಂಥದ್ದೆಲ್ಲ ಒಂದು ಸ್ಟಾರ್ಟ್ ಆಗ್ತದೆ. ಮತ್ತು ಕೆಲವೊಬ್ಬರಿಗಂತೂ ತುಂಬ ಒಂದು ಕೆಟ್ಟ ಅಭ್ಯಾಸ ಅಂತೇಳಿದರೆ, ಈ ಮಾಂಸ ಎಲ್ಲ ತಿಂದು ಅದರಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದೊಂದು ಅಭ್ಯಾಸ ಇರ್ತದೆ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಆದಷ್ಟು ಅವಾಯ್ಡ್ ಮಾಡಿ. ಕೋಲ್ಡ್ ಡ್ರಿಂಕ್ಸು, ಆಮೇಲೆ ಸೋಡಾ ಕುಡಿದು ಅಂಥದ್ದೆಲ್ಲ ಆದಷ್ಟು ಕಮ್ಮಿ ಮಾಡಿ. ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಫ್ರೆಂಡ್ಸ್, ನಿಮ್ಮ ಜೊತೆಲಿ ಇಷ್ಟೊಂದು ಇದನ್ನು ಮನೆಮದ್ದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಆದಷ್ಟು ಶೇರ್ ಮಾಡಿ. ಚಿಕ್ಕ ಪುಟ್ಟದೊಂದು ಏನಾದರೂ ನಮಗೆ ಹೆಲ್ತ್ ಪ್ರಾಬ್ಲಮ್ ಆದರೂ ಸಹ ಮನೆಯಲ್ಲಿರುವಂಥದ್ದು ವಸ್ತುಗಳನ್ನ ನಾವು ಬಳಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಆದರೆ ಖಂಡಿತವಾಗ್ಲೂ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಆಗಿ ಮೆಡಿಸಿನ್ ತೊಗೊಳ್ಳಿ. ಖಾಲಿ ಮನೆಮದ್ದಲ್ಲಿನೇ ಕಮ್ಮಿ ಆಗ್ತಂತೇನಿಲ್ಲ. ಸಡನ್ನಾಗಿ ಸ್ಟಾರ್ಟ್ ಆಗೋ ಸ್ವಲ್ಪ ಮನೆಮದ್ದನ್ನು ನಾವು ಉಪಯೋಗಿಸ್ಕೊಳ್ಬೋದು. ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಆದಷ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.